ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಜೈ ಶ್ರೀ ಕೃಷ್ಣ. ಸ್ನೇಹಿತರೆ, ನಾನು ಇವತ್ತೊಂದು ದಾಸರ ಪದ ಶ್ರೀಕೃಷ್ಣನ ಹಾಡನ್ನು ಹೇಳ್ಕೊಡ್ತೀನಿ. ಈ ಹಾಡನ್ನು ನಂಗೆ ಭಾಳ ಅಂದರೆ ಭಾಳ ಪ್ರೀತಿ. ನಾನು ನಮ್ಗೆ ಯಾವಾಗಾದರೂ ಬೇಕಾದಾಗ ನಾನು ಇದನ್ನ ಹಾಡು ಕೇಳ್ತೀನಿ. ನನ್ನ ಮನಸ್ಸಿಗೆ ತುಂಬ ಅಂದರೆ ತುಂಬ ಸಮಾಧಾನ ಸಿಗುತ್ತೆ. ನೀವು ಒಂದು ಸಲ ಕೇಳಿ ನೋಡಿರಿ ಯಾವ ಥರ ಇದು ಹಾಡಂತ. ಈ ಹಾಡನ್ನು ಭಗವಂತನ ಹಾಡು ಯಾವುದೇ ಆಗಲಿ, ನಿಮ್ಮ ಪ್ರೀತಿ ಹಾಡು, ನಿಮ್ಮ ಕುಲದೇವರ ಹಾಡಾಗಿರಲಿ, ನಿಮ್ಮ ಇಷ್ಟ ದೇವರ ಹಾಡಾಗಲಿ, ಯಾವುದೇ ಆಗಲಿ, ಫೋನ್ನೊಳಗೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಮನೆಯೊಳಗೆ ಹಾಕ್ಕೊಂಡು ಕೇಳ್ಕೊಂತ ಕೆಲಸ ಮಾಡಿದ್ರೆ ಮನೆಯೊಳಗೊಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಆಮೇಲೆ ಅಡುಗೆ ಮಾಡಬೇಕಾದ್ರೆ ಕೇಳ್ರಿ ನೋಡಿರಿ, ಮನೆಯೊಳಗೆ ಅಡುಗೆ ಒಳಗೆ ಒಂದು ಸಾತ್ವಿಕತೆ ಬರುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ಅಡುಗೆ ರುಚಿ ಆಗುತ್ತೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಹಾಡು ಕೇಳ್ಕೊತ ಹಚ್ಚಿದ್ರಂದ್ರೆ ಮನೆಯೊಳಗೆ ಇದ್ದವ್ರು ಎಲ್ಲರಿಗೂ ಕಿವಿಗೆ ಬೀಳುತ್ತೆ. ಮಕ್ಳಿಗೆ ಒಂದು ಸನಾತನ ಭಕ್ತಿ ಉಳಿಯುತ್ತೆ. ದೊಡ್ಡವ್ರು ಇದ್ರಂದ್ರೆ ಅವ್ರೂ ಏನೋ ಪೇಪರು ನ್ಯೂಸು ನೋಡೋದಕ್ಕಿಂತ ಭಗವಂತನ ಒಂದು ನಾಮಗಳನ್ನು ಹಾಡುಗಳನ್ನು ಹಚ್ಚಿದ್ರೆ ಅವರು ಗುಣಕ್ಕೊಂತ ಕುಂದಿರ್ತಾರೆ. ನಮ್ಮ ಸನಾತನ ಉಳಿಬೇಕಲ್ಲ. ಭಕ್ತಿ ಇತ್ತಂದ್ರೆ ಮನೆಯೊಳಗೆ ಏನೋ ಒಂದು ಸಂಕಷ್ಟ ಬರೋದು ದೂರ ಆಗ್ತಿರ್ತೈತಿ. ಆ ಥರ ಒಂದು ಎನರ್ಜಿ ಸಿಗುತ್ತೆ. ಅನಾರೋಗ್ಯ ಕಾಡ್ತಿದ್ರೆ ಅನಾರೋಗ್ಯ ದೂರ ಆಗುತ್ತೆ. ನಾವು ಏನು ಮಾಡೋದು, ಬೆಳಗ್ಗೆ ಎದ್ದ ತಕ್ಷಣ ಸುಮ್ಮನೆ ಅಲ್ಲಿ ಹೋಮ್ ಥಿಯೇಟ್ರು ಅಥವಾ ಫೋನ್ನೊಳಗೋ ಹಾಕ್ಕೊಂಡು ಕೇಳ್ಕೊತ ಇದ್ರಂದ್ರೆ ಏನೋ ಒಂದು ಶಕ್ತಿ ಬರುತ್ತೆ. ಪ್ರತಿಯೊಬ್ಬರೂ ನಿಮ್ಮ ಮನೆಯೊಳಗೆ ನಿಮ್ಗೆ ಇಷ್ಟ ದೇವರ ಹಾಡಾಗಲಿ, ದೇವಿ ಹಾಡಾಗಲಿ, ಸ್ತೋತ್ರಗಳನ್ನಾಗಲಿ ಹೇಳ್ಕೊತ ಕೆಲಸ ಮಾಡಿರಿ ಅಂತ ಹೇಳ್ತೀನಿ. ಈ ಹಾಡನ್ನು ಒಮ್ಮೆ ಕೇಳಿದ್ರಂದ್ರೆ ಮನಸ್ಸಿನ ಭಾರ ಎಲ್ಲ ಕಡಿಮೆ ಆಗುತ್ತೆ. ಏನೋ ನಾನು ಈ ಹಾಡನ್ನ ಒಂದು ತಾಯಿ ಮುಂದೆ ಹೇಳಕ್ಕಂತೀನಿ ನಾನು ಅನ್ಸುತ್ತೆ. ಆ ಥರ ಐತಿ. ಬರೀ ಯಾವ ಥರ ಐತಿ ನೋಡೋಣ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ, ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ದೇವ. ಈ ಥರ ಐತಿ. ನನ್ನ ವಯಸ್ಸು ಅಷ್ಟು ಚಂದಿಲ್ಲ. ಪೂರ ಹಾಡು ಕೇಳ್ರಿ, ಭಾಳ ಚಂದ ಐತಿ ಹಾಡು. ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ. ಎಲ್ಲರಿಗೂ ನಮಸ್ಕಾರ.